ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಗಮನಿಸಿ 5 ತತ್ವಗಳಿಂದ ಕೂಡಿದ್ದು, ಮರಣ ನಂತರ 3 ತತ್ವಗಳಿಂದ ಇರ್ತಾನೆ. ಅದರಿಂದಾಗಿ 3 ಭೂತಗಳು ಅಂತ ಕರಿಬೋದು, ಅಥವಾ ಭೂತ ಅಂತ ಕರೀತಾರೆ. ಅಂದರೆ ಆತ್ಮಕ್ಕೆ ಮತ್ತು ಜೀವಾತ್ಮಕ್ಕೆ ಸೇರಿ ಆ ರೀತಿಯಾಗಿ ಕರೀತಾರೆ. ಮನುಷ್ಯ ಇದ್ದಾಗ ಮನುಷ್ಯನ ಮೇಲೆ ಗ್ರಹಗಳ ಪ್ರಭಾವ ಇರ್ತಕ್ಕಂಥದ್ದು, ದೋಷಗಳಾಗಿರ್ಬೋದು, ಯೋಗಗಳಾಗಿರ್ಬೋದು, ಇದನ್ನು ನಾವು ಕಾಣ್ತೇವೆ. ಹಾಗಿದ್ದ ಮೇಲೆ ದೇಹವನ್ನು ಕಳೆದುಕೊಂಡ ನಂತರದ ಸ್ಥಿತಿ ಏನಿರುತ್ತೆ, ಜೀವಾತ್ಮದ ಸ್ಥಿತಿ, ಆ ನಕಾರಾತ್ಮಕ ಆತ್ಮಗಳಂತಾಗಿರ್ಬೋದು ಅಥವಾ ಆತ್ಮಗಳಾಗಿರ್ಬೋದು, ಅವುಗಳ ಮೇಲೆ ಗ್ರಹಗಳ ಪ್ರಭಾವ ಇರುತ್ತಾ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ವಾಮಾಚಾರ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ, ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ, ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ವಿದ್ಯಾಭ್ಯಾಸ, ಮದುವೆ, ಮನೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ದಾಂಪತ್ಯ ಸಮಸ್ಯೆಗಳಾಗಿರ್ಬೋದು, ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇದ್ದರೆ ಖಂಡಿತವಾಗಿಯೂ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಇದೆ. 2 ರೀತಿಯಾಗಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ. ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಒಂದು, ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ 2 ರೀತಿಯಾಗಿ ಆಯಿಲ್ ಇದೆ. ಆಯಿಲ್ ದೇಹಕ್ಕೆ ಬೇರೆ, ತಲೆಗೆ ಬೇರೆ ಹಚ್ಚತಕ್ಕಂಥದ್ದು. ಹಾಗೆ ಉಳ್ಕಲ್ ನೋವು ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ. ತಂತ್ರ ಸಮಸ್ಯೆಗಳ ಕಾರಣದಿಂದ ಹೊಟ್ಟೆಗೆ ಮದ್ದು ಹಾಕಿದರೆ ಅಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ. ಜ್ಞಾನದ ಸಮಸ್ಯೆಗಳಿದ್ದು ಮರವಿನ ಸಮಸ್ಯೆ ಇದೆ, ಅಂಥ ಸಮಸ್ಯೆ ನಿವಾರಣೆಗೆ ಈ 3 ಔಷಧಿಗಳು ಯಾವ ವಯಸ್ಸಿಲ್ಲದೆ, ಇತಿಮಿತಿ ಇಲ್ಲದೆ ಎಲ್ಲ ಕೂಡ ತೊಗೋಬೋದು. ಮಕ್ಕಳು, ದೊಡ್ಡವರು, ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವ್ರು ಕೂಡ ತೊಗೋಬೋದು. ಹೀಗೆ ಹೇಳ್ದಂಥ ನಂಬರಿಗೆ ಕರೆ ಮಾಡಿ ಆರ್ಡ್ರ್ ಮಾಡ್ಬೋದು. ಜೊತೆಗೆ ಯಾರಿಗಾದರೂ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ, ದೋಷಗಳಿದ್ದಂಥ ಪಕ್ಷದಲ್ಲಿ ಸಮಸ್ಯೆ ನಿವಾರಣೆಗೆ ಯಂತ್ರಗಳ ರಚನೆಯನ್ನು ಮಾಡಿಸ್ಬೋದು. ಅನಾರೋಗ್ಯ ಸಮಸ್ಯೆಗಳು, ತಾಂತ್ರಿಕ ಸಮಸ್ಯೆಗಳು, ವಾಮಾಚಾರ ಸಮಸ್ಯೆಗಳಿದ್ದರೆ ಅಂಥ ಸಮಸ್ಯೆ ನಿವಾರಣೆಗೆ, ಹಾಗೆ ಅನುಕೂಲಕ್ಕಾಗಿಯೂ ಕೂಡ ಯಂತ್ರಗಳ ರಚನೆಯನ್ನು ಕೂಡ ಮಾಡಿಸ್ಬೋದು. ವಿದ್ಯಾಭ್ಯಾಸ, ಮದುವೆ, ಮನೆಗೆ ಸಂಬಂಧಪಟ್ಟಂತೆ, ಈ ವಾಮಾಚಾರ ಸಮಸ್ಯೆಗಳ ನಿವಾರಣೆಗೆ ಸಂಬಂಧಪಟ್ಟಂತೆ, ಮನೆಗೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಯಂತ್ರಗಳನ್ನು ಕೂಡ ಮಾಡಿಸ್ಬೋದು. ಈಗ ವಿಡಿಯೋದಲ್ಲಿ ಮುಂದುವರಿಯೋಣ. ಆತ್ಮಗಳು ಅಂದರೆ ದೇಹವನ್ನು ಕಳೆದುಕೊಂಡ ನಂತರ ಆತ್ಮಗಳೇನಿರ್ತವೆ ಅದರಲ್ಲಿ ನಾವು 2 ರೀತಿಯಾಗಿ ಕಾಣ್ತೇವೆ. 2 ಭಾಗಗಳು. ಒಂದು ಸುಕರ್ಮಗಳ ಕಾರಣದಿಂದ ಅಥವಾ ಅಲ್ಪ ಪ್ರಮಾಣದ ಹಾನಿಕಾರಕ ಸ್ಥಿತಿ ಇದ್ದರೆ ಅದಕ್ಕೆ ಪಿತೃಲೋಕಕ್ಕೆ ಹೋಗಿ ಅಲ್ಲಿ ಸಮಯವನ್ನು ಕಳೆದ ನಂತರದಲ್ಲಿ ಮರುಜನ್ಮಕ್ಕೆ ಬರ್ತಾರೆ. ಅದಕ್ಕೆ ಚಂದ್ರಯಾನ ಮಾರ್ಗ ಅಂತ ನಾವು ಕರಿತೇವೆ. ದೇವಯಾನ ಮಾರ್ಗದಲ್ಲಿ ಹುಟ್ಟತಕ್ಕಂಥದ್ದು ಇರೋದಿಲ್ಲ. ಅವರು ಮುಕ್ತಿಯನ್ನು ಪಡ್ಕೊಂಡು ಹೋಗ್ಬಿಡ್ತಾರೆ, ಬೇರೆ ಲೋಕಗಳಿಗೆ ಹೋಗ್ಬಿಡ್ತಾರೆ. ಆದರೆ ಚಂದ್ರಯಾನ ಮಾರ್ಗದಲ್ಲಿ ಪಿತೃಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಅವಧಿಯಲ್ಲಿ ಇರ್ತಕ್ಕಂಥ ತಪ್ಪುಗಳು ಅಥವಾ ಸಮಸ್ಯೆಗಳೇನಿರ್ತಾವೆ, ಆ ಒಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕ್ಷಯಕ್ಕೆ ಮತ್ತು ಆ ಸಮಯಕ್ಕೆ ಕಾಯ್ತಕ್ಕಂಥ ವಿಧಾನ ಅಲ್ಲಿ ಯಾವಾಗ ಅವರ ಸಮಯ ಬರುತ್ತೆ ಅಂಥ ಸಂದರ್ಭದಲ್ಲಿ ಆ ಸ್ಥಾನಕ್ಕೆ ಹೋಗಿ ಮತ್ತೊಂದು ಜನ್ಮವನ್ನು ಪಡೀತಾರೆ. ಅದೇ ಪಿತೃಲೋಕಕ್ಕೂ ಕೂಡ ಹೋಗ್ತಕ್ಕಂಥ ಯೋಗ್ಯತೆ ಇರೋದಿಲ್ಲ ಕೆಲ ಆತ್ಮಗಳಿಗೆ, ಜೀವಗಳಿಗೆ. ಆತ್ಮ ಅವಿನಾಶಿ, ಶುದ್ಧ. ಅದರ ಆತ್ಮದ ಜೊತೆಗೆ ಇರ್ತಕ್ಕಂಥದ್ದು ಜೀವಾತ್ಮ. ಈಗ ಆಡು ಭಾಷೆಯಲ್ಲಿ ಹೇಳಿದ್ರೆ ಆತ್ಮ ಅಂದ್ರೇ ಗೊತ್ತಾಗೋದು ಜನರಿಗೆ. ಆದಾಗ್ಯೂ ಆತ್ಮದ ಜೊತೆಗೆ ಜೀವಾತ್ಮ ಏನಿದೆ, ತಪ್ಪುಗಳನ್ನು ಮಾಡಿರ್ತಕ್ಕಂಥದ್ದು, ಹಾನಿಕಾರಕ ಕಾರ್ಯಗಳಾಗಿರ್ತಕ್ಕಂಥದ್ದು, ಹುಟ್ಟಿದಾಗಲೇ ಅಂದರೆ ಸಾಯ್ತಕ್ಕಂಥ ಸಂದರ್ಭದಲ್ಲಿ ರೋಗ ರುಜಿನಿಗಳಿಂದ ಕೂಡಿರ್ತಕ್ಕಂಥ ದೇಹ, ಈ ಕಾಮಕ್ರೋಧ ಲೋಭ ಮೋಹಮದ ಮಾತ್ಸರ್ಯದಲ್ಲಿ ಹಾನಿಗೆ ಒಳಪಟ್ಟಿರ್ತಕ್ಕಂತಹ ವಾಯುತತ್ವ. ನಿಮಗೆ ಗೊತ್ತಿರೋಂಗೆ ಹಲವು ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ. ಜೀವಾತ್ಮ ಎಂಬತಕ್ಕಂಥದ್ದು ವಾಯುತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು, ಆಕಾಶತತ್ವ ಅಗ್ನಿತತ್ವದೊಂದಿಗೆ. ಹಾಗಿದ್ದಾಗ ಭೂಮಿ ಮೇಲೆ ಇದ್ದಾಗಲೇ ಯಾವಾಗ ಜೀವಾತ್ಮ ಕಲುಷಿತವಾಗಿರುತ್ತೆ, ರೋಗ ರುಜಿನಿಗಳಿಂದ ಕೂಡಿರುತ್ತೆ, ಅಶುದ್ಧವಾಗಿರುತ್ತೆ, ಅದು ಭಾರವಾಗಿರುತ್ತೆ. ಆ ದೇಹ ಏನು ಜೀವಿತ ಅವಧಿಯಲ್ಲೇ ಭಾರವಾಗಿರುತ್ತೆ. ಹಲವಾರು ರೀತಿಯಾದಂಥ ರೋಗ ರುಜಿನಿಗಳು, ಸಮಸ್ಯೆಗಳು, ಮಾತಿನ ಸಮಸ್ಯೆ, ಆಲೋಚನೆ ಸಮಸ್ಯೆ, ಕಾರ್ಯಗಳ ಸಮಸ್ಯೆ, ಎಲ್ಲದರಲ್ಲೂ ಕೂಡ ಅಶುದ್ಧತೆಯನ್ನು ನಾವು ಕಾಣ್ತೇವೆ. ಅದು ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ, ಹಾನಿಕಾರಕ ಕೆಲಸಗಳನ್ನು ಮಾಡ್ತಾರೆ, ಕೊಲೆ, ಸುಲಿಗೆ, ಅತ್ಯಾಚಾರ, ಭ್ರಷ್ಟಾಚಾರ, ಹಲವು ರೀತಿಯಾದಂಥ ಕಳ್ಳತನ, ದರೋಡೆಯನ್ನು ಮಾಡ್ತಕ್ಕಂಥದ್ದು, ದೇವರ ದುಡ್ಡು, ಹಣ,
ಆಭರಣಗಳನ್ನು, ಜಮೀನನ್ನು ಕದಿತಕ್ಕಂಥದ್ದು, ಇನ್ನೊಬ್ಬರ ಆಹಾರ, ಬಟ್ಟೆ, ವಸತಿಯನ್ನು ಕಿತ್ಕೊಳ್ತಕ್ಕಂಥದ್ದು, ಕದಿತಕ್ಕಂಥದ್ದು, ಇಂತಹ ದೊಡ್ಡ ಮಟ್ಟದ ಹಾನಿಕಾರಕ ಜೀವಗಳನ್ನು ಸಾರಾಸಟ್ಟಾಗಿ ಹಾನಿಗೆ ಒಳಪಡಿಸ್ತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳ ಅವನ್ನೆಲ್ಲ ಜಲವನ್ನು ಕಿತ್ಕೊಳ್ತಕ್ಕಂಥದ್ದು, ಇಂಥ ಮನುಷ್ಯನ ಶೋಷಣೆಯನ್ನು, ಪ್ರಾಣಿಗಳ ಶೋಷಣೆಯನ್ನು ಮಾಡ್ತಕ್ಕಂಥದ್ದು ಯಾವ್ಯಾವುದೋ ರೂಪದಲ್ಲಿ. ಹಾಗೇನಾಗತ್ತೆ, ಅವರ ದೇಹದಲ್ಲಿ ಬದುಕಿದ್ದಾಗಲೇ ವಾಯುತತ್ವಕ್ಕೆ ಕೆಟ್ಟ ವಾಯುತತ್ವಗಳು ಸೇರಿಕೊಂಡು ರೋಗ, ರುಜಿನಿ, ಕಾಮ, ಕ್ರೋಧ, ಲೋಭ, ಮೋಹದ ಮಾತ್ಸರ್ಯಗಳ ಯಾವುದಾದ್ರೂ 1-2 ಅಂಶಗಳಾಗಿರ್ಬೋದು, 4 ಆಗಿರ್ಬೋದು, 5-6 ಆಗಿರ್ಬೋದು, ಎಲ್ಲವೂ ಜೊತೆ ಸೇರಿ ಅವು ಭಾರವಾಗಿರುತ್ತೆ. ಅದರಿಂದಾಗಿ ಜೀವಾತ್ಮ ಮತ್ತೊಂದು ಜನ್ಮವನ್ನು ಪಡೀಲಿಕ್ಕೆ ಮತ್ತು ಪ್ರಯಾಣವನ್ನು ಮಾಡಲಿಕ್ಕೆ ಅಶಕ್ತ ಸ್ಥಿತಿಯಲ್ಲಿರುತ್ತೆ. ಅಂದರೆ ತೂಕವಾಗಿರುತ್ತೆ, ಮೇಲೆ ಹಾರಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಅದರಿಂದಾಗಿ ಅಂತಹ ಎಲ್ಲ ಆತ್ಮಗಳು ಕೂಡ ಭೂಮಿ ಮೇಲೆ ಇರ್ತಾವೆ. ಎಲ್ಲಿ ಸತ್ತೋಗಿರ್ತಾವೆ ಅಲ್ಲೇ ಇರ್ತವೆ, ಭೂತಪೇತ ಆಗಿರ್ತಾವೆ, ಅವುಗಳನ್ನ ಇನ್ಯಾವುದಾದ್ರು ಭೂತಪೇತ ಹಿಡ್ಕೊಂಡು ಹೋಗಿರ್ತಾವೆ. ಇಂಥ ಸಮಸ್ಯೆಗಳನ್ನು ಮಾಡೋರ ಜೊತೆ 100% ಅಲ್ಲ, 1000% ಅನ್ಯ ದುಷ್ಟ ಆತ್ಮಗಳು ಇದ್ದೇ ಇರ್ತವೆ. ಅವುಗಳ ಪ್ರೇರಣೆಯಿಂದಾನೇ ಮನುಷ್ಯರು ಆ ರೀತಿಯ ಕಾರ್ಯವನ್ನು ಮಾಡ್ತಾರೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಹಗಳ ಪ್ರಭಾವ ಇದೆಯೇ? ಯಾವುದೇ ಸಂದರ್ಭದಲ್ಲಿ ನೀವು ಗಮನಿಸಿ, ಪೂರ್ಣ ಪ್ರಮಾಣದಲ್ಲಿ ಜೀವಾತ್ಮ ಎಂಬತಕ್ಕಂಥದ್ದು ನಷ್ಟದ ಸ್ಥಿತಿಗೆ ಹೋಗುವಾಗ ಆಗ ಗ್ರಹಗಳ ಪ್ರಭಾವ ಇರೋದಿಲ್ಲ. ಇದನ್ನು ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೇನೆ. ಇವು ಕೂಡ ದುಷ್ಟ ಸ್ಥಿತಿಯಲ್ಲಿದ್ದು ಭೂಮಿ ಮೇಲೆ ಇರ್ತವೆ. ಅಂಥ ಸಂದರ್ಭದಲ್ಲಿ ಪ್ರತಿಶತ ನಾವು ಗಮನಿಸಿದರೆ 75% ಹಾನಿಗೊಳಪಟ್ಟಿರ್ತವೆ. ಅದರಿಂದಾಗಿ ಅವುಗಳ ಮೇಲೆ ಗ್ರಹಗಳ ಪ್ರಭಾವ ಇರೋದಿಲ್ಲ, ಕೇವಲ ಅವು ನಷ್ಟದ ಸ್ಥಿತಿಯಲ್ಲೇ ಇರ್ತವೆ. ಏನು, ಮನುಷ್ಯ ಹೇಗೆ ನಾಸ್ತಿಕ ಮನುಷ್ಯರನ್ನ ಭಗವಂತ ಕೈ ಬಿಟ್ಟಿರ್ತಾನೆ, ಎಲ್ಲಾದ್ರೂ ಅಧೋಗತಿಗಾರ ಹೋಗು, ಏನಾದರೂ ಹಾಳಾಗೋಗು ಅಂತ ಬಿಟ್ಬಿಡ್ತಾನೆ. ನೋಡೋದಿಲ್ಲ ಅವು ಕೆಲ ಪರೀಕ್ಷೆಗಳನ್ನು ಮಾಡಿದ ನಂತರ. ಈ ಆತ್ಮಗಳು ಕೂಡ ಅಷ್ಟೇ, ತುಂಬ ಹಾನಿಕರಕವಾಗಿದ್ದಾಗ ಅವು ನಷ್ಟವಾಗ್ತಕ್ಕಂತಹ ಸ್ಥಿತಿನಲ್ಲೇ ಇರ್ತವೆ. ಅವುಗಳ ಉದ್ಧಾರಕ್ಕೆ ಅವಕಾಶನೇ ಇರೋದಿಲ್ಲ, ಅಷ್ಟರ ಮಟ್ಟಿಗೆ ಕುಕರ್ಮಗಳಾಗಿರ್ತವೆ. ಅಂತಹ ಆತ್ಮಗಳ ಮೇಲೆ ಯಾವುದೇ ಕಾರಣಕ್ಕೂ ಗ್ರಹಗಳ ಪ್ರಭಾವ ಇರೋದಿಲ್ಲ. ಒಳ್ಳೆಯದು ಮಾಡೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ. ಅವುಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಒಳಿತಿಗೆ ಮಾರ್ಗನೇ ಇಲ್ಲ. ಗ್ರಹಗಳಿದ್ದಂಥ ಪಕ್ಷದಲ್ಲಿ ಏನು, ಯಾವ ಒಬ್ಬ ಮನುಷ್ಯನಿಂದ ತಪ್ಪಾಗಿರುತ್ತೆ, ಆ ತಪ್ಪುಗಳನ್ನು, ಕಷ್ಟಗಳನ್ನು ಕೊಡುವ ಮೂಲಕ ಅಥವಾ ಕಷ್ಟಗಳನ್ನು ಅನುಭವಿಸುವ ಮೂಲಕ ಮುಂದಕ್ಕಿಂತ ನೀನು ಸಮಸ್ಯೆ ಮಾಡಬಾರ್ದು. ನೋಡು, 2 ಮಕ್ಕಳು ಇರ್ತಾವೆ, ತಾಯಿ ಏನು ಮಾಡ್ತಾಳೆ, ಆಟಾಡಕ್ಕೆ ಬಿಟ್ಟಿರ್ತಾಳೆ. ಒಬ್ಬರು ಯಾರ್ದಾರು ಒಂದು ವಸ್ತುಗಳನ್ನು ತೊಗೊಳ್ಳೋದು ಅಥವಾ ಯಾವ್ದಾದ್ರು ಒಂದು ಥಿಂಗ್ಸ್ಗಳು, ಚಿಕ್ಕ ಚಿಕ್ಕ ಯಾವುದೋ ಒಂದು ಸ್ವೀಟು ಏನೋ ಒಂದು ಇರುತ್ತೆ ಅಂದ್ಕೊಳ್ಳಿ, ಚಾಕ್ಲೇಟ್ ಏನು, ಅದನ್ನು ತೊಗೊಂಡು ತಿಂದುಬಿಡ್ತಾನೆ. ಅವ್ನು ಯಾಕೆ ನೀನು ತಿಂದೆ, ಇನ್ನೊಂದು ಸರಿ ತೊಗೊಂಡ್ರೆ ಬಾರಿಸ್ಬಿಡ್ತೀನಿ ಅಂತ. ಏನು, ಅದು ತಿದ್ದತಕ್ಕಂಥದ್ದು. ಇನ್ನೊಂದು ಸರಿ ಏನು ಮಾಡ್ತಾರೆ, ಏನೋ ಹೊಡೆದ್ರು ಅಂತ ಇಟ್ಕೊಳ್ಳಿ, ಹೇಳ್ದೆ ಕೇಳದೆ 2 ಏಟು ಮಕ್ಕಳಿಗೆ ಬಿಟ್ಟೇ ಬಿಡ್ತಾರೆ. ಅದರ ಅರ್ಥ ಏನು, ಇನ್ನೊಂದು ಸಾರಿ ನೀನು ಅವನಿಗೆ ಹೊಡೆದ್ರೆ ನಿನಗೆ ಇದೇ ರೀತಿಯಾಗಿ ಹೇಳ್ದೆ ಕೇಳದೆ ಏಟು ಬೀಳ್ತಾವೆ. ಇದು ಗ್ರಹಗಳು ಏನು, ತಿದ್ದತಕ್ಕಂಥ ಕಾರ್ಯ. ಜೀವವನ್ನು ಮತ್ತೊಬ್ಬರಿಗೆ ಹಾನಿ ಮಾಡಬಾರ್ದು, ತೊಂದರೆ ಮಾಡಬಾರ್ದು. ಬೇಕಾದಷ್ಟು ಮಾರ್ಗಗಳಿರ್ತಾವೆ ತೊಂದರೆ ಮಾಡಿರೋದ್ರಲ್ಲಿ. ಅದರಲ್ಲಿ ಅದರದೇ ಆದಂಥ ವಿಧಾನದಲ್ಲಿ ತೊಂದರೆಗಳಿಗೆ ಒಳಪಡಿಸಿ ಆ ಜೀವವನ್ನು, ಮನುಷ್ಯನನ್ನು ತಿದ್ದತಕ್ಕಂಥದ್ದಿರುತ್ತೆ. ಅಂದರೆ ಅವರ ಕಲ್ಯಾಣಕ್ಕೆ ದಾರಿ ಇದೆ ಅಂತ ಅರ್ಥ. ಅಂದರೆ ಭಗವಂತಿಲ್ಲ ಅಂತ ಅಲ್ಲ, ಅವರ ಮುಂದಕ್ಕೂ ಒಳ್ಳೆಯದಕ್ಕೆ ಅವಕಾಶ ಇದೆ. ಗ್ರಹಗತಿಗಳ ದೃಷ್ಟಿ ಆ ಜೀವದ ಮೇಲಿದೆ, ಆ ಜೀವದಲ್ಲಿ ಇನ್ನೂ ಒಳ್ಳೆತನ ಇದೆ ಅಂತ ಅರ್ಥ. ಯಾವಾಗ ಈ ನಕಾರಾತ್ಮಕ ಆತ್ಮಗಳು ಏನು ಮಾಡ್ತವೆ, ಕೆಟ್ಟ ಕಾರ್ಯಗಳನ್ನು ಮಾಡಿ ಒಳಿತು ಮಾಡ್ಕೊಳ್ಳಿಕ್ಕೆ ಅವಕಾಶನೇ ಇರೋದಿಲ್ಲ ಅಷ್ಟರ ಮಟ್ಟಿಗೆ. ಅದರಲ್ಲಿ ಹೆಚ್ಚಿನದಾಗಿ ವಾಮಾಚಾರದ ವಿಭಾಗದಲ್ಲಿ ಇರ್ತಕ್ಕಂಥ ಆತ್ಮಗಳೆಲ್ಲವೂ ಕೂಡ ನಷ್ಟವನ್ನು ಹೊಂದತಕ್ಕಂಥ ಆತ್ಮಗಳೇ ಆಗಿರ್ತವೆ, ಜೀವಾತ್ಮ ಆಗಿರ್ತವೆ. ಹಾಗಾದರೆ ಅಲ್ಲಿರ್ತಕ್ಕಂಥವ್ರು ಯಾರಿಗೂ ಉದ್ಧಾರನೇ ಇಲ್ವಾ, ಅವ್ರಿಗೆ ಗ್ರಹಗಳ ಪ್ರಭಾವನೆ ಬೀರುತ್ತೆ. ಯಾರಿಗೆ, ಯಾವೊಬ್ಬ ಮನುಷ್ಯರು ಒಳ್ಳೆಯದು ಮನುಷ್ಯರಾಗಿರ್ತಾರೆ, ಅವರನ್ನು ಯಾವುದೋ ಒಂದು ಸಮಯದಲ್ಲಿ ವಾಮಾಚಾರ ಇತ್ಯಾದಿ ಸಮಯದಲ್ಲಿ ತೊಂದರೆ ಕೊಟ್ಟು, ಬಾಧೆ ಕೊಟ್ಟು, ಬಂಧನಕ್ಕೊಳಪಡಿಸಿ ಆ ಜೀವ ಬಿಡುಗಡೆ ಆಗದಂತೆ ಆ ಗ್ರಹಗತಿಗಳ ಒಂದು ದೃಷ್ಟಿಕೋನದಲ್ಲಿದ್ದಂತಹ ಸಂದರ್ಭದಲ್ಲೂ ತೀರ ಮಿತಿಮೀರಿ ನಾವಂತೂ ಹಾಳಾಗೋಗ್ತೇವೆ, ನಮಗಿನ್ನೇನು ಒಳ್ಳೆಯದಾಗೋಕ್ಕೆ ದಾರಿ ಇಲ್ಲ. ಹಾಗಾಗಿ ದೇವರ ವಿರುದ್ಧವೇ ಹೋಗಿ ಯಾವಾಗ ಜೀವಿಗಳಿಗೆ ಹಾನಿ ಮಾಡಿರ್ತಾರೆ, ಮನುಷ್ಯನನ್ನು ಕೊಲ್ತಕ್ಕಂಥದ್ದು, ರೋಗ ರುಜಿನಿಗಳನ್ನು ಉಂಟು ಮಾಡಿ ಆಕ್ಸಿಡೆಂಟ್ ಮಾಡಿ ಸಾಯಿಸ್ತಕ್ಕಂಥದ್ದು, ಇಂಥದ್ದೆಲ್ಲ ಆಗಿದ್ದಂತಹ ಪಕ್ಷದಲ್ಲಿ, ಅನ್ಯ ನಕಾರಾತ್ಮಕ ಆತ್ಮಗಳ ಹಿಡಿತದಲ್ಲಿದ್ದಂತಹ ಪಕ್ಷದಲ್ಲೂ ಕೂಡ ಗ್ರಹಗಳ ದೃಷ್ಟಿ ಆ ಆತ್ಮಗಳ ಮೇಲೆ, ಜೀವಾತ್ಮಗಳ ಮೇಲಿರುತ್ತೆ. ಅಂಥ ಸಂದರ್ಭದಲ್ಲಿ ಅವರ ಕಲ್ಯಾಣಕ್ಕೆ
ದಾರಿಗಳು ಪ್ರಶಸ್ತವಾಗ್ತವೆ. ಅವ್ರ ಮನೆಯವರಿಗೆ ಸ್ವಪ್ನ ಬೀಳೋದು ಅಥವಾ ಅವ್ರ ಮನೆಯವರಿಗೆ ಏನೋ ಒಂದು ಕೆಡುಕಾಗೋದು, ಹಿರಿಯರಿಗೆ ಕಾರ್ಯವನ್ನು ಮಾಡಬೇಕು, ಒಳ್ಳೇದು ಮಾಡಬೇಕು, ಪಿತೃ ಕಾರ್ಯಗಳನ್ನು ಮಾಡಬೇಕು, ಅವರಿಗೆ ಅನ್ನದಾನ ಮಾಡಬೇಕು, ಬಟ್ಟೆ ವಸ್ತ್ರಾದಿಗಳನ್ನು ಕೊಡಬೇಕು, ಪೂಜೆಗಳನ್ನು ಮಾಡಬೇಕು, ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು, ಇದೆಲ್ಲ ಮನಸ್ಸನ್ನು ಕೊಡ್ತಾರೆ. ಯಾವಾಗ ಆ ಕಾರ್ಯ ಆಗುತ್ತೆ ತಾನೇ ಬಿಡುಗಡೆ ಆಗುತ್ತೆ. ಯಾವಾಗ ಹಣ್ಣು ಸಂಪೂರ್ಣವಾಗಿ ಕಾಯಿನ ಸಂದರ್ಭದಲ್ಲಿ ಸಿಪ್ಪೆಯನ್ನು ಬಿಡಿಸೋದು ಕಷ್ಟ ಇರುತ್ತೆ. ಆದರೆ ಅದೇ ಕಾಯಿ ಹಣ್ಣಾದಂಥ ಸಂದರ್ಭದಲ್ಲಿ ಹಣ್ಣು ಮತ್ತು ಸಿಪ್ಪೆ ಪರಸ್ಪರ ಯಾವುದೇ ಅಡೆತಡೆ ಇಲ್ಲದೆ ಬೇರ್ಪಡ್ತಾರೆ. ಒಂದು ಕಿತ್ತಳೆ ಹಣ್ಣನ್ನೇ ತಗೊಳ್ಳಿ, ಎಳೆದಿದ್ದಂಥ ಸಂದರ್ಭದಲ್ಲಿ ಆ ಒಂದು ತಿರುಳನ್ನು ಮತ್ತು ಸಿಪ್ಪೆಯನ್ನು ಬೇರ್ಪಡಿಸಲಿಕ್ಕೆ ಕಷ್ಟ ಆಗುತ್ತೆ. ಅದೇ ಸಂದರ್ಭದಲ್ಲಿ ಹಣ್ಣಾದಂಥ ಸಂದರ್ಭವನ್ನು ನೀವು ಗಮನಿಸಿ. ಅದೇ ರೀತಿಯಾಗಿ ಹಣ್ಣಾದಂಥ ಸಂದರ್ಭದಲ್ಲಿ ಸರಳವಾಗಿ ಈ ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ನಾವು ಆರಾಮಾಗಿ ತೆಗಿಬೋದು. ಅದೇ ರೀತಿಯಾಗಿ ಯಾವುದೇ ನಕಾರಾತ್ಮಕ ಆತ್ಮದ ಬಂಧನದಲ್ಲಿದ್ದಂತಹ ಸಂದರ್ಭದಲ್ಲೂ ಯಾರು ಕುಟುಂಬ ವರ್ಗದಲ್ಲಿ ಪೂಜೆ ಕೈಕಾರ್ಯಾದಿಗಳು ಹಿರಿಯರಿಗಾಗ್ತಾವೆ, ಅವರ ಪಿತೃಗಳಿಗಾಗ್ತಾವೆ, ಕಡಿಮೆ ವಯಸ್ಸಿನವರಾಗಿರ್ಬೋದು, ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾರೇ ಆಗಿರ್ಬೋದು, ತೀರ್ಕೊಂಡಂಥ ಸಂದರ್ಭದಲ್ಲಿ ಆ ಗ್ರಹಗಳ ದೃಷ್ಟಿಯ ಕಾರಣದಿಂದಾನೇ ಆ ಪಿತೃಗಳ ಕಲ್ಯಾಣಕ್ಕೆ ದಾರಿ ಇರುತ್ತೆ. ಇಂತಹ ಆತ್ಮಗಳ ಮೇಲೆ ಮಾತ್ರ ಗ್ರಹಗತಿಗಳ ಪ್ರಭಾವ ಇರುತ್ತೆ. ಆ ಸಂದರ್ಭದಲ್ಲೂ ಆ ಹಾನಿಗೆ ಒಳಪಟ್ಟು, ಬದುಕಿದ್ದಾಗಲೇ ಹಾನಿಗೆ ಒಳಪಟ್ಟು ದೈವ ಕಾರ್ಯಗಳಾಗಿರ್ಬೋದು, ಒಳ್ಳೆ ಕಾರ್ಯಗಳಾಗಿರ್ಬೋದು, 50% ಕೆಟ್ಟ ಕಾರ್ಯಗಳನ್ನೇ ಮಾಡಿರ್ಬೋದು. ಆದರೆ ಆ ಮನುಷ್ಯನ ಸ್ವಯಂಕೃತ ಅಪರಾಧ ಆಗದೆ ಯಾವುದೋ ಒಂದು ಕಾರಣಾಂತರದಿಂದ, ತಂತ್ರದ ಕಾರಣ, ಮಂತ್ರದ ಕಾರಣ, ವಾಮಾಚಾರದ ಕಾರಣ ಸಮಸ್ಯೆಗಳಾಗಿದ್ದಂಥ ಪಕ್ಷದಲ್ಲಿ ಅವುಗಳಿಗೆ ಕ್ಷಮೆ ಎಂಬತಕ್ಕಂಥದ್ದು ಲಭ್ಯವಾಗುತ್ತೆ. ಆಗ ಗ್ರಹಗಳ ಪ್ರಭಾವದಿಂದಾನೇ ಆ ಆತ್ಮಗಳು ಮುಕ್ತಗೊಳ್ತಾವೆ. ಅಂತ ದುಷ್ಟ ಆತ್ಮಗಳ ಕಸ್ಟಡಿಯಿಂದ ಏನಿರುತ್ತೆ ಅವು ಮುಕ್ತಗೊಳ್ತಾವೆ. ಆಗ ಅವುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ, ಹಿಡಿಲಿಕ್ಕೆ ಅಥವಾ ತನ್ನ ಜೊತೆಯಲ್ಲಿ ಅವುಗಳನ್ನಿಟ್ಟು ಹಾನಿ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಇಂಥ ಆತ್ಮಗಳ ಮೇಲೆ ಗ್ರಹಗಳ ಪ್ರಭಾವ ಇರುತ್ತೆ. ಅನ್ಯಥ 75% ದುಷ್ಟ ಆತ್ಮಗಳೇನಿರ್ತಾವೆ ಅವುಗಳ ಮೇಲೆ ಯಾವುದೇ ಪ್ರಭಾವ ಇರೋದಿಲ್ಲ. ಅವುಗಳಿಗೆ ಉಳಿತಕ್ಕಂಥ ಮಾರ್ಗ ಒಂದೇ, ನಷ್ಟವಾಗ್ತಕ್ಕಂಥದ್ದು. ಅವುಗಳ ಅಸ್ತಿತ್ವ ನಷ್ಟದ ಸ್ಥಿತಿಯಲ್ಲಿರುತ್ತೆ, ಕಳ್ಕೊಬಿಡ್ತಾವೆ, ತನ್ನನ್ನು ತಾನು ಕಳ್ಕೊಬಿಡ್ತಾವೆ. ಆ ಸಂದರ್ಭದಲ್ಲಿ ಯಾವುದೇ ಗ್ರಹಗಳ ಪ್ರಭಾವ ಆತ್ಮಗಳ ಮೇಲೂ ಕೂಡ ಇರೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.